ಕ್ರೀಡೆ ಅಂತ ನಾವು ಕರೆಯೋದು, ಅವ್ರಿಗೆ ಕ್ರೀಡೆ ಅಲ್ಲ ಇದು, ಅವರಿಗೆ ಹಿಂಸೆ ಇದು. ನಾವು ಕೇಳೋದು ಇಷ್ಟೇ, ಹಾರ್ಸ್ ರೇಸಿಂಗ್ ಬ್ಯಾನ್ ಮಾಡಿ. ಪ್ರಾಣಿಗಳು ಜಸ್ಟ್ ಮಾತಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನ ಯೂಸ್ ಮಾಡ್ತೀವಿ, ಫೋರ್ಸ್ಫುಲ್ ಆಗಿ ಬ್ರೀಡ್ ಮಾಡ್ತೀವಿ, ಅದನ್ನ ವ್ಯಾಪಾರ ಮಾಡಿಬಿಟ್ಟಿದ್ದೀವಿ. Bangalore Turf Club, shame on you. Bangalore Turf Club, shame on you. Horse racing. Horse racing. Horse racing. Horse racing. Horse racing. बंद करो, बंद करो. Bangalore Turf Club. Bangalore Turf Club. Bangalore Turf Club. Bangalore Turf Club. I know it. ಇದು ಏನಂದರೆ, ಮನುಷ್ಯರು ತುಂಬ ರೀತಿಯಲ್ಲಿ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾರೆ, ಅವನ್ನ ವಸ್ತುಗಳ ಥರ ನೋಡ್ತಾರೆ. ಅವು ಸಂವೇದನಾಶೀಲ ಜೀವಿಗಳು ನಮ್ಮ ಥರನೇ. ಯಾವಾಗ ನಮ್ಗೆ ಇದು ಅರ್ಥ ಆಗುತ್ತೆ, ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ನಮ್ಗೆ ಅವಾಗ ಗೊತ್ತಾಗುತ್ತೆ. ಈ ಪ್ರಾಣಿಗಳನ್ನ ನಾವು ಏನು ಕ್ರೀಡೆಗೋಸ್ಕರ ಹುಟ್ಟಿಸ್ತೀವಿ, ಇದು ಕ್ರೀಡೆ ಅಂತ ನಾವು ಕರೆಯೋದು, ಅವ್ರಿಗೆ ಕ್ರೀಡೆ ಅಲ್ಲ ಇದು, ಅವರಿಗೆ ಹಿಂಸೆ ಇದು. ಬಾಯಲ್ಲಿ ಏನೇನೋ ಬಿಟ್ಟು ಹಾಕ್ತಾರೆ, ಆಮೇಲೆ ಇದಕ್ಕಂತ ಹುಟ್ಟಿಸಿ ಅವ್ರನ್ನ ಹಿಂಸೆ ಕೊಟ್ಟು ಕಾಟ ಕೊಟ್ಟು ಓಡಿಸ್ತಾರೆ ಅದ್ರ ಮೇಲೆ. ಅವಕ್ಕೆ ಈ ಸ್ಪೋರ್ಟ್ಸು ರೂಲ್ಸ್ ಎಲ್ಲ ಅರ್ಥ ಆಗಲ್ಲ. ಇದು ನಾವು ಮಾಡ್ಕೊಂಡು ನಮ್ಮ ಖುಷಿಗೋಸ್ಕರ ಅವ್ರಿಗೆ ಕಾಟ ಕೊಡ್ತಾಯಿದ್ದೀವಿ, ತುಂಬ ಕಾಟ ಅಲ್ಲ, ಹಿಂಸೆ ಕೊಡ್ತಾಯಿದ್ದೀವಿ. ಆಮೇಲೆ ಅದನ್ನು ಕೊಲ್ತಾ ಇದ್ದೀವಿ ಅವನ್ನ. ನಾವು ಇದನ್ನೆಲ್ಲ ನಿಲ್ಲಿಸ್ಬೇಕಂತ ನಾವು ಇಲ್ಲಿ ಮಾತಾಡೋಕ್ಕೆ ಬಂದಿದ್ದೀವಿ. ಈ ಥರ ಶೋಷಣೆಗಳನ್ನ ಮಾಡೋದು ಎಷ್ಟು ಸರಿ ಅಂತ ಅನಿಸುತ್ತೆ ನಿಮಗೆ? ನೀವು ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ನಿಮಗೆ ಸಿಗ್ಬೋದು ಅನಿಸುತ್ತೆ. ಮನುಷ್ಯರು ಪ್ರಾಣಿಗಳಾದರೆ ಬೇರೆ ಪ್ರಾಣಿಗಳಲ್ವಾ? ಅವುಗಳಿಗೆ ಹಕ್ಕಿಲ್ವಾ? ಅವುಗಳಿಗೆ ಸ್ವಾತಂತ್ರ್ಯ ಇಲ್ವಾ? ನಮ್ಮ ಥರನೇ ಅವು ತಮ್ಮ ತಾಯಿಗಳ ಜೊತೆ, ತಮ್ಮ ಸಹಬಂದಿಗಳ ಜೊತೆಗೆ ಖುಷಿಯಾಗಿ ಇರಬೇಕು ಅಂತ ಅನ್ಸೋದಿಲ್ವಾ? ನಾವು ಕೇಳೋದು ಇಷ್ಟೇ, ಹಾರ್ಸ್ ರೇಸಿಂಗ್ ಬ್ಯಾನ್ ಮಾಡಿ. ನಮಗೆ ಕ್ರೀಡೆ, ಅವುಗಳಿಗೆ ಹಿಂಸೆ, ಇದೆಲ್ಲ ಯಾವಾಗ ನಿಲ್ಲಿಸೋದು? ನಾವು ಮರ್ಯಾದೆ ಕೊಟ್ಟು ಪ್ರಾಣಿಗಳನ್ನ ನಮ್ಮ ಥರ, ಇವಾಗ ನನಗೆ ಹೇಗೆ ಆಸೆ ಇದೆಯೋ ಬದುಕೋದಕ್ಕೆ, ಈ ಕುದುರೆಗೆ ಅದೇ ಆಸೆ ಇತ್ತು. ನನಗೆ ಹೇಗೆ ಆಸೆ ಇದೆಯೋ ಖುಷಿಯಾಗಿರೋದಕ್ಕೆ, ಈ ಕುದುರೆಗೆ ಅದೇ ಆಸೆ ಇತ್ತು. ನನ್ನ ತಾಯಿ ನನಗೆ ಹೇಗೆ ಇಷ್ಟನೋ ಈ ಕುದುರೆಗೆ ಆ ತಾಯಿ ಅಷ್ಟೇ ಇಷ್ಟ ಆಯಿತು. ಸೊ ಈ ಥರ ನಾವು ಮರ್ಯಾದೆ ಕೊಡದೆ ವಸ್ತುಗಳ ಥರ ನೋಡೋದಕ್ಕೆ ಇಷ್ಟೊಂದೆಲ್ಲ ಕೆಟ್ಟ ಕೆಲಸ ಆಗ್ತಿರೋದು. ಏನಕ್ಕಂದರೆ ದುಡ್ಡು ಮಾಡಬೇಕು, ನನಗೆ ದುಡ್ಡು ಬೇಕು, ನನಗೆ ಎಂಟರ್ಟೈನ್ಮೆಂಟ್ ಬೇಕು, ಕುದುರೆಗಳಿಗೆ ಏನಾಗ್ತಿದೆ ನನಗೆ ಬೇಕಾಗಿಲ್ಲ. ಈ ಥರ ಒಂದು ಮೈಂಡ್ ಸೆಟ್ ಇಂದನೇ ಸೊಸೈಟಿ ಇಷ್ಟು ಕೆಳಗಡೆ ಹೋಗ್ತಿರೋದು. ಎಲ್ಲ ಪ್ರಾಣಿಗಳಿಗೂ ಫೀಲ್ ಆಗೋ ಕೆಪಾಸಿಟಿ ಇದೆ. ಅದರಿಂದ ನಾವು ಅದನ್ನು ಗುರುತಿಸಿ ಇದೆಲ್ಲ ತಪ್ಪು ಅಂತ ತಿಳ್ಕೊಂಡು ಇವುಗಳ ಹಕ್ಕಿಗಾಗಿ, ನ್ಯಾಯಕ್ಕಾಗಿ ಹೋರಾಡಬೇಕು ಅಂತ ಕೇಳ್ಕೊತೀನಿ. ಪ್ರಾಣಿಗಳು ಜಸ್ಟ್ ಮಾತಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನು ಯೂಸ್ ಮಾಡ್ತೀವಿ, ಫೋರ್ಸ್ಫುಲ್ ಆಗಿ ಬ್ರೀಡ್ ಮಾಡ್ತೀವಿ, ಅದನ್ನು ವ್ಯಾಪಾರ ಮಾಡಿಬಿಟ್ಟಿದ್ದೀವಿ. ಅದೆಲ್ಲ ಮಾಡಬಾರ್ದು. ಅದು ಮುಂಚೆ ಬಂದಿದೆ, ಅವ್ರ ಮನಸ್ಥಿತಿಗಳು ಹಾಗೆ ಇತ್ತು, ಗೊತ್ತಿರಲಿಲ್ಲ. ಇವಾಗ ನಮಗೆ ಸೈನ್ಸ್ ಬಂದುಬಿಟ್ಟಿದೆ, ಎಲ್ಲ ಗೊತ್ತಾಗುತ್ತೆ ಅವು ಎಷ್ಟು ಫೀಲ್ ಆಗುತ್ತೆ, ಎಷ್ಟು ತಪ್ಪು ಮಾಡ್ತಿರೋದು ಅಂತ. ಆ್ಯಂಡ್ ಇದೆಲ್ಲ ಯೂಸ್ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಇದೆಲ್ಲ ತಪ್ಪು ಅಂತ ಗೊತ್ತಲ್ವಾ? ಸೊ ಇವತ್ತಿಗೆ ಈ ಥರ ಎಲ್ಲ ಕ್ರೀಡೆಯನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊತೀವಿ. ಅಜೆಂಡಾ ಏನಂದರೆ, ನಾವು ಹಾರ್ಸ್ ರೇಸಿಂಗ್ ಬ್ಯಾನ್ ಮಾಡಬೇಕಂತ. ಬರೀ ಬ್ಯಾಂಗ್ಳೂರು ಅಲ್ಲ, ಇಡೀ ಕರ್ನಾಟಕದಲ್ಲಿ ಅಂತ. ರೇಸ್ ಕೋರ್ಸ್, ಬೆಂಗಳೂರು ಟರ್ಫ್ ಕ್ಲಬ್, ಇವ್ರ ಮೇಲೆ ಆಲ್ರೆಡಿ ಎಷ್ಟೊಂದು ಲಿಟಿಗೇಷನ್ಸ್ ನಡೀತಾ ಇದೆ. ಇವ್ರ ಮೇಲೆ ಆಲ್ರೆಡಿ ಎಷ್ಟೊಂದು ಕೇಸಸ್ ಇದೆ. ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದನೂ ಇವ್ರು ಬೇರೆ ಕಡೆ ಲ್ಯಾಂಡ್ ಅಲಾಟ್ ಮಾಡಿದ್ದಾರೆ. ಕುಣಿಗಲಲ್ಲಿ ಲ್ಯಾಂಡ್ ಅಲಾಟ್ ಮಾಡಿಬಿಟ್ಟು ಅವ್ರ ಲ್ಯಾಂಡ್ನ ಈಗಿರೋ ಪ್ರೆಸೆಂಟ್ ಪ್ಲೇಸಿಂದ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇವರು ಅಲ್ಲಿಂದನೂ ಆ್ಯಕ್ಚುಲಿ ಸ್ವಲ್ಪ ಹಿಂಸೆ, ಪ್ರೊಟೆಸ್ಟ್ ನಡೀತಾ ಇದೆ. ನಮಗೆ ಅಲ್ಲಿ ಎಕೋಸಿಸ್ಟಮ್ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಅಲ್ಲಿ ಕುಣಿಗಲಲ್ಲಿರೋ ಜನರು ಇಷ್ಟಪಡ್ತಿಲ್ಲ, ಅವರು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ, ನಮಗೆ ಅಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಇವ್ರನ್ನ ಶಿಫ್ಟ್ ಮಾಡೋಕ್ಕೂ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಂದನೂ ಇವ್ರಿಗೆ ಆಲ್ರೆಡಿ ಇಶ್ಯೂಸ್ ಆಗ್ತಿದೆ. ಆ್ಯಂಡ್ 2018 ಅನಿಸುತ್ತೆ, ಸಮ್ವೇರ್ ನಿಯರ್ 2018 ಆ ಟೈಮಲ್ಲಿ ಒಂದ್ಸತಿ ಲೈಸೆನ್ಸ್ ರಿನ್ಯೂ ಮಾಡಬೇಕಾದ್ರೆ ಸ್ವಲ್ಪ ಇಶ್ಯೂಸು ಇರ್ತೀವಿ ಇವ್ರಿಗೆ. ಯಾಕಂದರೆ ಗ್ಯಾಂಬ್ಲಿಂಗ್ ಮತ್ತು ಈ ಥರ ಬೆಟ್ಟಿಂಗ್ ಇದರಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ತಂತ. ಇದನ್ನು ಸ್ಟಾಪ್ ಮಾಡಬೇಕಂತ ಗೌರ್ಮೆಂಟು ಒಂದು ಸ್ವಲ್ಪ ಥಿಂಕ್ ಮಾಡ್ತಿರ್ತು. ಸೊ ಇಲ್ಲಿ ನೋಡಿದ್ರೆ ನೀವು ಎಲ್ಲ ಕಡೆನೂ ಅವ್ರಿಗೆ ಆಲ್ರೆಡಿ ಪ್ರಾಬ್ಲಮ್ಸ್ ನಡೀತಾ ಇದೆ. ಆದರೆ ಈ ಪ್ರಾಬ್ಲಮ್ಸ್ ಎಲ್ಲ ಬರೀ ಮನುಷ್ಯ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ. ಬಟ್ ದ ಮೇನ್ ಪ್ರಾಬ್ಲಮ್ ಇಲ್ಲಿ ಏನು ನಾವು ಟ್ರೈ ಮಾಡ್ತಾ ಇದ್ದೀವಿ ತೋರಿಸೋದಕ್ಕಂದರೆ, ಪ್ರಾಣಿಗಳ ದೃಷ್ಟಿಕೋನ ಇಂದ, ಅಂದರೆ ಕುದುರೆಗಳ ದೃಷ್ಟಿಕೋನದಿಂದ. ಕುದುರೆಗಳು
ಅವ್ರು ಚೂಸ್ ಮಾಡಿಲ್ಲ ನನಗೆ ಈ ಥರ ಲೈಫ್ ಬೇಕು, ನನಗೆ ಈ ಥರ ಜೀವ ಬೇಕು, ನಾನು ನಿಮ್ಗೋಸ್ಕರ ನಾನೊಂದು ಹಾರ್ಸ್ ರೇಸಾಗಿ ನಿಮಗೆ ಕುದುರೆ ಓಟಕ್ಕೋಸ್ಕರ ನಾನು ಇದ್ದೀನಿ ಅಂತ ಅವ್ರು ಯಾರೂ ಹೇಳಿಲ್ಲ. ನಾವು ಅದನ್ನು ಅವ್ರ ಮೇಲೆ ಇಂಪೋಸ್ ಮಾಡಿಬಿಟ್ಟು ನೀನು ನನಗೆ ಇದೆಯಾ, ನೀನು ನನಗೆ ಕುದುರೆ ಓಟಕ್ಕೋಸ್ಕರ ನಿನ್ನಿಂದ ನಾನು ದುಡ್ಡು ಮಾಡ್ತೀನಿ, ನನ್ನ ದುಡ್ಡು ನನ್ನ ಇಷ್ಟ ಅಂತ ಅವ್ರ ಮೇಲೆ ಇಂಪೋಸ್ ಮಾಡಿಬಿಟ್ಟು ನಾವನ್ನ ಗುಲಾಮಿ ಥರ ನೋಡಿಬಿಟ್ಟು ಎನ್ಸ್ಲೇವ್ ಮಾಡಿಬಿಟ್ಟು ಅವ್ರನ್ನ ನಾವು ಅವ್ರನಿಂದ ಫ್ರೀಡಮ್ ಬಿಟ್ಟಿದ್ದೀವಿ, ನಾವು ಸ್ಟೀಲ್ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ಅವ್ರ ವಾಯ್ಸ್ ಆಗಿ ನಾವು ಅವ್ರಿಗೋಸ್ಕರ ನಾವು ಫೈಟ್ ಮಾಡ್ತಾಯಿದ್ದೀವಿ. ನಾವು ಇವತ್ತು ಇಲ್ಲೇನು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಅದು ಈ ಹಾರ್ಸ್ ರೇಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ. ಅದೊಂದೇ ಅಲ್ಲ, ನಾವು ಎಲ್ಲ ಪ್ರಾಣಿಗಳಿಗೋಸ್ಕರ ಹೋರಾಟ ಮಾಡ್ತಾನೆ ಇರ್ತೀವಿ. ಈಗ ನಾವೇನು ಹೇಳೋದಂದರೆ, ಈಗ ಹಾರ್ಸ್ ರೇಸ್ ಬ್ಯಾನ್ ಮಾಡಿದ್ರೆ ಇಲ್ಲಿರೋರಿಗೆ ಕೆಲಸ ಹೋಗುತ್ತೆ, ಮತ್ತು ಕುದುರೆಗಳು ಎಲ್ಲಿ ಹೋಗುತ್ತೆ, ಕುದುರೆಗಳಿಗೆ ಬೇರೆ ಏನು ಕೆಲಸ ಇದೆ ಅಂತ ಯೋಚನೆ ಮಾಡೋರು ಜಾಸ್ತಿ ಇದ್ದಾರೆ. ಆದರೆ ಇದು ಶುರುವಾಗಿದ್ದೇ ಕುದುರೆನ ಇವರು ಏನು ನ್ಯಾಚುರಲ್ಲಾಗಿ ಹುಟ್ಟಿರೋದಲ್ಲ, ಇವರೆಲ್ಲ ಬೇಕಂತ ಬ್ರೀಡ್ ಮಾಡಿ ಹಾರ್ಸ್ ರೇಸಿಂಗ್ಗೋಸ್ಕರ ಬ್ರೀಡ್ ಮಾಡಿ ತೊಗೊಂಬಂದು ಇಲ್ಲಿ ಅದನ್ನು ಕಷ್ಟ ಕೊಟ್ಟು ಅದನ್ನು ಸಾಕ್ತಾ ಇದ್ದಾರೆ. ಆದ್ದರಿಂದ ಈಗ ನೀವು ಕಾಡಿಗೆ ಹೋಗಿ ಯಾವ ಪ್ರಾಣಿಗಳಿಗೂ ಮನುಷ್ಯ ಬೇಕಾಗಿಲ್ಲ, ಅದ್ರ ಪಾಡಿಗೆ ಅದು ಸ್ವತಂತ್ರವಾಗಿ ಜೀವನ ನಡೆಸುತ್ತೆ. ಆ ಪ್ರಾಣಿಗಳನ್ನ ಇಲ್ಲಿ ನಾವು ತೊಗೊಂಬಂದು ನಮ್ಮ ದುಡ್ಡಿಗೋಸ್ಕರ, ನಮ್ಮ ಏನೋ ತಿನ್ನೋದಕ್ಕಾಗಲಿ ಅಥವಾ ಅದರಲ್ಲಿ ನಾವು ಬೆಟ್ ಮಾಡಿ ದುಡ್ಡು ಮಾಡೋದಕ್ಕೋಸ್ಕರ ಇದೆಲ್ಲ ಅದಕ್ಕೆ ಹಿಂಸೆ ಕೊಡ್ತಾಯಿದ್ದೀವಿ. ಸೊ ಅದರಿಂದ ನಾನು ಇವತ್ತೇನು ಕೇಳ್ಕೊಳ್ಳೋದಂದರೆ, ದಯವಿಟ್ಟು ಇದನ್ನು ಪ್ರಪಂಚಾದ್ಯಂತ ಇದನ್ನು ನಿಲ್ಲಿಸಬೇಕು. ಮನುಷ್ಯನ ನೀಚತನನ ಇಲ್ಲಿಗೆ ನಾನು ಖಂಡಿಸ್ತೀನಿ ಮತ್ತು ಇದನ್ನು ನಿಲ್ಲಿಸಬೇಕು. Specifically, we are talking about horse racing. We are here with a very clear call to action. We are demanding for a complete ban on horse racing. Why are we asking for a complete ban on horse racing? Because horse racing was never a sport. Horses or any animals for that matter are not for our entertainment. They are not for our pleasures. They are individual animals. They are individual beings who are fully capable of pain and suffering. And we inflict immense pain on them whenever we use them for anything, be it for food, entertainment, sport, pleasure, for religious purposes, for anything, we cause immense suffering on these animals. So we are here taking an example on one such cruelty, where some of our activists who had witnessed one such horse who was being forced to participate in a race, and she collapsed for being used for human pleasure, human entertainment. She collapsed on the racing track, and she was euthanized on the racing track. We call this word euthanasia is a very, very cool word, but it is actually killing. She was forced into racing, and when she could no longer race, humans kill her. And this is the story of every horse that is being exploited for horse racing. And we are here with, again, a clear call to action. We want horse racing to be banned. We want this mindset in humans to be erased. The animals can be used for any purpose, be it sport, entertainment, pleasure, anything. We should leave the animals alone. As we want freedom, animals also want freedom. They don't want to be used. They don't want to be in the chains of human exploitation.